Hello everyone, I'm Pramila KS. Welcome back to 6th Sem BCom syllabus Income Tax 2 for the assessment year 2020-21, Chapter 1, Profits and Gains from Business or Profession. Let us see the introduction of this chapter. The profits or gains from business or profession carried on by the assessee at any time during the previous year or assessed to tax under the head income from business or profession. Usually, the profits and gains is computed according to the method of accounting regularly employed in the business or profession by the assessee. Further, the profits and loss account prepared by the assessee is not computed as per IT law. Therefore, such account has to be adjusted from income tax point of view in order to ascertain the correct taxable profits or gains from business or profession. We follow the income tax rules from section 28 to section 44D. Okay. ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಫಸ್ಟ್ ಚಾಪ್ಟರ್ ಈಸ್ ಇನ್ಕಮ್ ಟ್ಯಾಕ್ಸ್ 2 ನಲ್ಲಿ ಪ್ರಾಫಿಟ್ಸ್ ಅಂಡ್ ಗೇನ್ಸ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಂತ ಇದೆ. ಇದು ಜಸ್ಟ್ 5 ಹೆಡ್ಸ್ ಅಲ್ಲಿ 2 ಹೆಡ್ಸ್ ಇನ್ಕಮ್ ಟ್ಯಾಕ್ಸ್ 1 ಅಲ್ಲಿ ಕವರ್ ಮಾಡಿದೆ ನೋಡಿ. ಸ್ಯಾಲ್ರಿ ಮತ್ತೆ ಹೌಸ್ ಪ್ರಾಪರ್ಟಿ ಇನ್ಕಮ್ ಟ್ಯಾಕ್ಸ್ 1 ಅಲ್ಲಿ ಕವರ್ ಮಾಡಿದ್ದು. ಇನ್ಕಮ್ ಟ್ಯಾಕ್ಸ್ 2 ನಲ್ಲಿ ಇನ್ನು ಮಿಕ್ಕಿದ 3 ಹೆಡ್ಸ್ ಅನ್ನು ಕವರ್ ಮಾಡ್ತೀವಿ. ಇದರಲ್ಲಿ ಥರ್ಡ್ ಒನ್ ಇಸ್ ದಿಸ್ ಚಾಪ್ಟರ್. ಸೊ ಇದರಲ್ಲಿ ಈ ಬಿಸ್ನೆಸ್ ಇನ್ಕಮ್ ಇವಾಗ ಸ್ಯಾಲ್ರಿಯಿಂದ ಬರುವಂಥ ಇನ್ಕಮ್ ಯಾವ ಥರನೋ, ಹೌಸ್ ಪ್ರಾಪರ್ಟಿನಲ್ಲಿ ರೆಂಟ್ ಯಾವ ಥರ ಇನ್ಕಮ್ ಆಗುತ್ತೆ, ಅದೇ ಥರ ಬಿಸ್ನೆಸ್ಮೆನ್ಗೆ ಬಿಸ್ನೆಸ್ಸಲ್ಲಿ ಬರುವಂಥ ಪ್ರಾಫಿಟ್ ಅಥವಾ ಪ್ರೊಫೆಷ್ನಲ್ಸ್ಗೆ ಅವರಲ್ಲಿ ಆ ಪ್ರೊಫೆಷ್ನಲ್ಲಿಂದ ಬರುವಂಥ ಇನ್ಕಮ್ ಅದನ್ನು ಟ್ಯಾಕ್ಸ್ ಮಾಡ್ತೀವಿ. ಓಕೆ. ಸೊ ಓಕೆ, ನೀವಿಲ್ಲೊಂದು ಕ್ವಶನ್ ನೀವು ಕೇಳ್ಬೋದು. ಬಿಸ್ನೆಸ್ಸಲ್ಲಿ ಬರುವಂಥ ಪ್ರಾಫಿಟ್ ಅಂತಂದರೆ P&L ಅಕೌಂಟಲ್ಲಿ ಬರುತ್ತಲ್ಲ, ಆ ಪ್ರಾಫಿಟ್ನ ಹಾಗೆ ಟ್ಯಾಕ್ಸ್ ಮಾಡೋಕ್ಕಾಗಲ್ವಾ ಅಂತ ಯೂಶಲಾಗಿ ಕ್ಲಾಸಲ್ಲಿ ಕೇಳ್ತಾರೆ ಮಕ್ಕಳು. ಸೊ ಅದು ಆ ಥರ ನಾವು ಟ್ಯಾಕ್ಸ್ ಮಾಡೋಕ್ಕಾಗಲ್ಲ. ಯಾಕೆ ಮಾಡೋಕ್ಕಾಗಲ್ಲ ಅಂತಂದರೆ, ನಾವು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮಾಡಬೇಕಾದ್ರೆ ಎಲ್ಲ ಎಕ್ಸ್ಪೆನ್ಸಸ್ನು ಕಳೆದಿರ್ತೀವಿ. ಬಟ್ ಇನ್ಕಮ್ ಟ್ಯಾಕ್ಸಲ್ಲಿ ಕೆಲವೊಂದು ರೂಲ್ಸ್ ಇದೆ. ಸೆಕ್ಷನ್ 28 ಇಂದ 44D ವರೆಗೂ ಕೆಲವೊಂದು ರೂಲ್ಸ್ ಹೇಳಿದ್ದಾರೆ. ಕೆಲವೊಂದು ಎಕ್ಸ್ಪೆನ್ಸಸ್ನ ಕಳೆಯೋ ಥರ ಇರಲ್ಲ. ಕೆಲವೊಂದು ಎಕ್ಸ್ಪೆನ್ಸಸ್ನ ಫಾರ್ ಎಕ್ಸಾಂಪಲ್ ಡಿಪ್ರಿಸಿಯೇಷನ್ ಎಲ್ಲ ಕಳಿಬೋದು, ಬಟ್ ಲಿಮಿಟೇಷನ್ಸ್ ಇರುತ್ತೆ. ಸೊ ಆ ಥರ ಆ IT ಇನ್ಕಮ್ ಟ್ಯಾಕ್ಸ್ ರೂಲ್ ಪ್ರಕಾರ ಎಕ್ಸ್ಪೆನ್ಸಸ್ನ ಕಳ್ಕೊಂಡು ಇನ್ಕಮ್ಸ್ನ ಆ್ಯಡ್ ಮಾಡಿ ಬರುವಂಥ ಪ್ರಾಫಿಟ್ ಮೇಲೆ ಟ್ಯಾಕ್ಸ್ ಮಾಡಬೇಕು. ಸೊ ಹಂಗಾಗಿ ಈ ಚಾಪ್ಟ್ರಲ್ಲಿ ಯಾವುದನ್ನೆಲ್ಲ ಎಕ್ಸ್ಪೆನ್ಸಸ್ನ ಕಳಿತೀವಿ, ಯಾವುದೆಲ್ಲ ಅಲೋಯಬಲ್ ಎಕ್ಸ್ಪೆನ್ಸಸ್ ಯಾವುದು, ಡಿಸಅಲೌಡ್ ಎಕ್ಸ್ಪೆನ್ಸಸ್ ಯಾವುದು, ಟ್ಯಾಕ್ಸ್ ಫ್ರೀ ಎಕ್ಸ್ಪೆನ್ಸಸ್ ಯಾವುದು. ಓಕೆ, ಸೊ ಅದನ್ನು ನೋಡ್ತೀವಿ. So before starting that, let us see what is the meaning of business. ಬಿಸ್ನೆಸ್ ಅಂತಂದ್ರೆ ಏನು? ಈಗಾಗಲೇ ನೀವು ತುಂಬ ಸತಿ ಓದಿದ್ದೀರಾ ಬಿಸ್ನೆಸ್ ಅಂತಂದ್ರೆ ಏನು ಅಂತ. ಬಟ್ ಇಲ್ಲಿ ಇನ್ಕಮ್ ಟ್ಯಾಕ್ಸ್ ಪ್ರಕಾರ ಏನು ಅಂತ ನೋಡೋಣ. ಓಕೆ. ಸೊ ಅಕಾರ್ಡಿಂಗ್ ಟು ಸೆಕ್ಷನ್ 2 ಸಬ್ಸೆಕ್ಷನ್ 13 ಆಫ್ ಇನ್ಕಮ್ ಟ್ಯಾಕ್ಸ್ ಆ್ಯಕ್ಟ್ 1961 ಅವರ ಪ್ರಕಾರ the term business means any trade, commerce or manufacture or any adventure or concern in the nature of trade, commerce or manufacture. ಸೊ ಇಲ್ಲಿ ಬಿಸ್ನೆಸ್ ಅಂತ ಅಂದ್ರೆ ಏನು ಹೇಳ್ತಾ ಇದ್ದಾರೆ? ಎನಿ ಟ್ರೇಡ್ ಆರ್ ಕಾಮರ್ಸ್ ಆರ್ ಮ್ಯಾನುಫ್ಯಾಕ್ಚರ್ ಆರ್ ಎನಿ ಅಡ್ವೆಂಚರ್ ವಿಚ್ ಇಸ್ ಇನ್ ದ ನೇಚರ್ ಆಫ್ ಟ್ರೇಡ್, ಕಾಮರ್ಸ್ ಆರ್ ಮ್ಯಾನುಫ್ಯಾಕ್ಚರ್ ಅಂತ ಹೇಳ್ತಾರೆ. ಸೊ ದಿಸ್ ಇಸ್ ಅಕಾರ್ಡಿಂಗ್ ಟು IT ಆ್ಯಕ್ಟ್ 1961 ಪ್ರಕಾರ, ಸೆಕ್ಷನ್ 2 ಸಬ್ಸೆಕ್ಷನ್ 13 ಪ್ರಕಾರ. ನಿಮಗೆ ಬೈ ಚಾನ್ಸ್ ಇಲ್ಲ ಅಂದರು ಬೇರೆದನ್ನು ಬರೀಬೋದು. ಡೆಫಿನೇಷನ್ ಅಂತ ಕೇಳಿದಾಗ ಇಟ್ ಈಸ್ ಬಿಸ್ನೆಸ್ ಅಂತಂದ್ರೆ ಏನು? ಎನಿ ರೆಗ್ಯುಲರ್ ಆ್ಯಕ್ಟಿವಿಟಿ ವಿಚ್ ಇಸ್ ಕ್ಯಾರಿಡ್ ಆನ್ ಫಾರ್ ಇನ್ ಆರ್ಡರ್ ಟು ಮೇಕ್ ಪ್ರಾಫಿಟ್ ಅಂತ ಹೇಳ್ಬಿಟ್ಟು ಯು ಕ್ಯಾನ್ ರೈಟ್. ಮೀನಿಂಗ್ ಬರೆದ್ರೂ ಆಗುತ್ತೆ, ಅಥವಾ ಅಕಾರ್ಡಿಂಗ್ ಟು ಸಂಬಡಿ ಎಲ್ಸ್ ಬರೆದ್ರೂ ಓಕೆನೆ. ಬಟ್ ಇದನ್ನೇ ಬರೆದ್ರೆ ಇನ್ನೂ ಸ್ವಲ್ಪ ಚೆನ್ನಾಗಿರುತ್ತೆ.
ಬಿಕಾಸ್ ಇನ್ಕಮ್ ಟ್ಯಾಕ್ಸ್ ಅಲ್ವಾ. ಸೊ ಇನ್ಕಮ್ ಟ್ಯಾಕ್ಸಲ್ಲಿ ಯಾವ ಥರ ಡೆಫಿನೇಷನ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಬರೀಬೇಕು. ನೆಕ್ಸ್ಟ್ ಒನ್, ಡೆಫಿನೇಷನ್ ಆಫ್ ಪ್ರೊಫೆಷನ್ ಅಕಾರ್ಡಿಂಗ್ ಟು ಸೆಕ್ಷನ್ 2 subsection 36 of Income Tax Act 1961 ಪ್ರಕಾರ, profession refers to an occupation where intellectual skill and technical expertise in a specified field is acquired for earning livelihood. For example, lawyer, doctor, auditor are some of the examples of the profession. Okay, so profession ಅಂತಂದ್ರೆ ಏನು ಹೇಳ್ತಾ ಇದ್ದಾರೆ? Profession ಅಂತಂದ್ರೆ it is earning livelihood by using the intellectual skill or technical skill or manual skill which is acquired through a particular qualification. Okay, ಸೊ ಆ ಥರ ಪರ್ಟಿಕ್ಯುಲರ್ ಕ್ವಾಲಿಫಿಕೇಷನ್ ಇಟ್ಕೊಂಡು ಅಕ್ವೈರ್ ಮಾಡಿ ಇಂಟೆಲೆಕ್ಚುಯಲ್ ಸ್ಕಿಲ್ಲನ್ನು ಬಳಸಿ ನಾವು ಲೈವ್ಲಿಹುಡ್ನ ಅರ್ನ್ ಮಾಡ್ತಾ ಇದ್ರೆ ಅದನ್ನು ನಾವು ಪ್ರೊಫೆಷನ್ ಅಂತ ಕರಿತೀವಿ. ಓಕೆ, ಸೊ ಎಕ್ಸಾಂಪಲ್ಸನ್ನು ಕೊಡಿ ಯಾವಾಗ ಇದನ್ನು ಪ್ರೊಫೆಷನ್ ಅಂತ ಅಥವಾ ವೊಕೇಶನ್ ಮೀನಿಂಗ್ ಬರೆದ್ರೆ ನೀವು ಎಕ್ಸಾಂಪಲ್ ಕೊಡೋದು ಬೆಟರ್. ಓಕೆ, ಸೊ ಎಕ್ಸಾಂಪಲ್ ಲಾಯರ್, ಡಾಕ್ಟರ್ ಇದನ್ನು ಕೊಡಿ. ತಮ್ಮ ಇಂಟೆಲೆಕ್ಚುಯಲ್ ಸ್ಕಿಲ್ಲನ್ನು ಬಳಸಿ ಅವರು ಇನ್ಕಮನ್ನು ಅರ್ನ್ ಮಾಡ್ತಾ ಇರ್ತಾರೆ. ಸೊ ಪರ್ಟಿಕ್ಯುಲರ್ ಕ್ವಾಲಿಫಿಕೇಷನ್ ಇರಬೇಕು. ಎಲ್ಲರೂ ಡಾಕ್ಟರ್ ಆಗೋಕ್ಕಾಗಲ್ಲ. MBBS ಅಂತ ಹೇಳ್ಬಿಟ್ಟು ಅವರಲ್ಲಿ ಸರ್ಟಿಫಿಕೇಟ್ ತೊಗೊಂಡಿರಬೇಕು, ಪರ್ಟಿಕ್ಯುಲರ್ ಅಥಾರಿಟಿಯಿಂದ ಸರ್ಟಿಫೈ ಆಗಿರಬೇಕು. ಸೊ ಆ ಥರ ಮಾತ್ರ ಡಾಕ್ಟರ್ ಅಂತ ಹೇಳ್ತೀವಲ್ವಾ. ಸೊ ಹಾಗೆ ಈ ಥರ ಪ್ರೊಫೆಷ್ನಲಿಸ್ಟ್ ಅಂತ ಅನ್ನೋದಕ್ಕೆ ಅವರಿಗೆ ಕ್ವಾಲಿಫಿಕೇಷನ್ ಕೆಲವೊಂದು ಕರೆಕ್ಟಾಗಿರಬೇಕು. ಸೊ ಇದರಲ್ಲಿ ಇನ್ನೊಂದೇನು ಹೇಳ್ತಾರೆ ಅಂದರೆ ಪ್ರೊಫೆಷನ್ ಇನ್ಕ್ಲೂಡ್ಸ್ ವೊಕೇಶನ್ ಅಂತ ಹೇಳ್ತಾರೆ. ನಾವು ಲೆಟ್ ಅಸ್ ಸಿ ವಾಟ್ ಈಸ್ ವೊಕೇಶನ್. ವೊಕೇಶನ್ ಅಂತಂದರೆ ಏನು? ವೊಕೇಶನ್ ಮೀನ್ಸ್ ಅನ್ ಆಕ್ಟಿವಿಟಿ ಅಪಾನ್ ವಿಚ್ ಅ ಪರ್ಸನ್ ಸ್ಪೆಂಡ್ಸ್ ದ ಮೇಜರ್ ಪೋರ್ಷನ್ ಆಫ್ ಹಿಸ್ ಟೈಮ್ ಆ್ಯಂಡ್ ಔಟ್ ಆಫ್ ವಿಚ್ ಹಿ ಮೇಕ್ಸ್ ಹಿಸ್ ಲಿವಿಂಗ್. ಫಾರ್ ಎಕ್ಸಾಂಪಲ್, ಮ್ಯೂಸಿಕ್, ಡ್ಯಾನ್ಸಿಂಗ್, ರೈಟಿಂಗ್ ಬುಕ್ಸ್ ಆ್ಯಂಡ್ ಕಾಂಟ್ರಿಬ್ಯೂಷನ್ ಆಫ್ ಆರ್ಟಿಕಲ್ ಟು ಜರ್ನಲ್ ಕಾನ್ಸ್ಟಿಟ್ಯೂಟ್ ವೊಕೇಶನ್ ಆಫ್ ಅನ್ SSC. ಸೊ ವೊಕೇಶನ್ ಇಸ್ ಆಲ್ಸೋ ಪಾರ್ಟ್ ಆಫ್ ಪ್ರೊಫೆಷನ್. ಇದು ಒಂಥರನೇ ಪ್ರೊಫೆಷನ್ ಥರನೇ. ಬಟ್ ಇಲ್ಲಿ ಏನು ಡಿಫ್ರೆನ್ಸ್ ಅಂತಂದರೆ, ಹಿಯರ್ ಆಲ್ಸೋ ದ ಪರ್ಸನ್ ಮೇಕ್ಸ್ ಹಿಸ್ ಲೈವ್ಲಿಹುಡ್ ಬೈ ಯೂಸಿಂಗ್ ಹಿಸ್ ಇಂಟೆಲೆಕ್ಚುಯಲ್ ಸ್ಕಿಲ್. ಬಟ್ ಹಿಯರ್ ದರ್ ಇಸ್ ನೋ ಪರ್ಟಿಕ್ಯುಲರ್ ಕ್ವಾಲಿಫಿಕೇಶನ್ ಇನ್ ಆರ್ಡರ್ ಟು ಅರ್ನ್ ದಿಸ್ ಲೈವ್ಲಿಹುಡ್. ಅಲ್ಲಿ ಪ್ರೊಫೆಷ್ನಲಿಸ್ಟ್ ಆಗಬೇಕಂದ್ರೆ ಪರ್ಟಿಕ್ಯುಲರ್ ಕ್ವಾಲಿಫಿಕೇಶನ್ ಬೇಕು ಅಂತ ಹೇಳಿದ್ರು ಅಲ್ವಾ. ಬಟ್ ಇಲ್ಲಿ ವೊಕೇಶನಲ್ಲಿ ಆ ಥರ ಇರಲ್ಲ. ಮ್ಯೂಸಿಷಿಯನ್ ಆಗಬೇಕು ಅಥವಾ ಆರ್ಟಿಸ್ಟ್ ಆಗಬೇಕು, ಇದಕ್ಕೆಲ್ಲ ಪರ್ಟಿಕ್ಯುಲರ್ ಆಗಿ ಅಂದರೆ ಕ್ಲಾಸಸ್ ನಡೀತಾ ಇದೆ, ಬಟ್ ಅದು ಇರಲೇಬೇಕು ಅಂತ ಏನಿಲ್ಲ. ಬಟ್ ಅದೇ ನೀವು ಡಾಕ್ಟರ್ ಆಗ್ತೀನಿ, ಆಡಿಟರ್ ಆಗ್ತೀನಿ ಅಂದರೆ ಖಂಡಿತವಾಗ್ಲೂ ಆ ಸರ್ಟಿಫಿಕೇಟ್ ಇರಲೇಬೇಕು. ಓಕೆ, ಬಟ್ ವೊಕೇಶನ್ಗೂ ಪ್ರೊಫೆಷನ್ಗೂ ಇದಿಷ್ಟೇ ಡಿಫ್ರೆನ್ಸ್. ಈ ಮೂರರಿಂದ ಡೆಫಿನೆಟಾಗಿ ಒಂದು ಕ್ವಶನ್ ಬರುತ್ತೆ ಎಕ್ಸಾಮಲ್ಲಿ. ಸೊ ಇದನ್ನು ನೋಡ್ಕೊಂಡಿರಿ. ಸೊ ಐ ಥಿಂಕ್ ಐ ಆಮ್ ಕ್ಲಿಯರ್. ವೊಕೇಶನ್ ಮೀನ್ಸ್ a person earning his livelihood by using his intellectual skills or technical skills or manual skills. For example, musician, dance, artist, painter, they are all called as vocationalist. Okay, now let us see the incomes chargeable to tax under the head profits and gains of business or profession. ಕೆಲವೊಂದು ರೂಲ್ಸ್ ಇರುತ್ತೆ, ಬೇಸಿಕ್ ಪ್ರಿನ್ಸಿಪಲ್ಸ್ ವಿ ಆರ್ ಸಪೋಸ್ ಟು ಫಾಲೋ. ಯಾವುದೋ ಒಂದು ಇನ್ಕಮ್ ಇದ್ರೆ ಅದನ್ನು ತೊಗೊಂಡ್ಬಿಟ್ಟು ಬಿಸ್ನೆಸ್ಸಲ್ಲಿ ಹಾಕೋಕ್ಕಾಗಲ್ಲ. ನಾನು ಸ್ಯಾಲ್ರಿ ಚಾಪ್ಟರ್ ಮಾಡಬೇಕಂದ್ರೂ ಹೇಳಿದೆ, ಸ್ಯಾಲರಿ ಅಂತ ಟ್ರೀಟ್ ಮಾಡಬೇಕು ಅಂದರೆ ಅಲ್ಲಿ ಎಂಪ್ಲಾಯಿ ರಿಲೇಷನ್ಶಿಪ್ ಇರಬೇಕು, ಎಂಪ್ಲಾಯರ್ಗೆ ಸರ್ವಿಸ್ ರೆಂಡರ್ ಮಾಡಿರಬೇಕು, ಈ ಥರ ಹೇಳಿದೆ ಅಲ್ವಾ. ಸೊ ಅದೇ ಥರ ಇಲ್ಲಿ ಯಾವುದೇ ಒಂದು ಇನ್ಕಮನ್ನು ಬಿಸ್ನೆಸ್ ಅಥವಾ ಪ್ರೊಫೆಷನ್ ಅಡಿ ನಾವು ಟ್ಯಾಕ್ಸ್ ಮಾಡಬೇಕು ಅಂತಂದರೆ ಕೆಲವೊಂದು ರೂಲ್ಸ್ ಫಾಲೋ ಮಾಡಿರಬೇಕು. Now let us see what are the rules. First one, the profits and gains of any business or profession carried on during the previous year. ಏನಾಗಿರಬೇಕು ಅಂತಂದರೆ ಪ್ರೀವಿಯಸ್ ಇಯರಲ್ಲಿ ಆ ಬಿಸ್ನೆಸ್ ಅಥವಾ ಪ್ರೊಫೆಷನ್ನ ಮಾಡಿರಬೇಕು. ಅದು ಹಳೆಯದು ಯಾವುದೋ ತುಂಬ ಹಳೆಯದನ್ನು ತೊಗೊಂಡು ಇವಾಗ ಟ್ಯಾಕ್ಸ್ ಮಾಡಲಿಕ್ಕೆ ಆಗಲ್ಲ.
The profit or and gains of any business or profession carried on during the previous year ಅಲ್ಲಿ ಬಂದಿರುವಂಥ ಪ್ರಾಫಿಟ್ ಅನ್ನು ಟ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟ್ ಒನ್, ಎನಿ ಕಾಂಪನ್ಸೇಷನ್ ಆರ್ ಅದರ್ ಪೇಮೆಂಟ್ಸ್ ಡ್ಯೂ ಟು ಆರ್ ರಿಸೀವ್ಡ್ ಬೈ ಎ ಪರ್ಸನ್ ಫಾರ್ ಟರ್ಮಿನೇಷನ್ ಆರ್ ಮಾಡಿಫಿಕೇಶನ್ ಆಫ್ ದಿ ಟರ್ಮ್ಸ್ ಆಫ್ ಆಫೀಸ್ ಆರ್ ಏಜೆನ್ಸಿ. ಕೆಲವ್ರನ್ನ ಕೆಲಸ ಬಿಟ್ಟು ತೆಗಿತಾರೆ ಅಲ್ವಾ? ಆ ಕೆಲಸ ಬಿಟ್ಟು ತೆಗೆದಾಗ ಅಥವಾ ಕೆಲವೊಂದ್ಸರಿ ಕೆಲವೊಂದು ಕಾಂಟ್ರಾಕ್ಟ್ ರಿಜೆಕ್ಟ್ ಆಗಿರುತ್ತೆ. ಯಾವುದಕ್ಕೋ ಒಂದಕ್ಕೆ ಕಾಂಪನ್ಸೇಷನ್ ಅಂತ ಬಂತು ಅಂದರೆ ಆ ಕಾಂಪನ್ಸೇಷನ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಬಿಸ್ನೆಸ್ ಇನ್ಕಮ್ ಅಂತ ಅಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟ್, ಇನ್ಕಮ್ ಡಿರೈವ್ಡ್ ಬೈ ಎ ಟ್ರೇಡ್. Income derived by a trade, professional or similar association from specific service performed for their members. ಇದರಲ್ಲಿಂದ ತಮ್ಮ ಮೆಂಬರ್ಸ್ಗೆ ಅಂತ ಏನೋ ಒಂದು ಪರ್ಟಿಕ್ಯುಲರ್ ಆಗಿ ಸಿಮಿಲರ್ ಏನೋ ಒಂದು ಆಕ್ಟಿವಿಟೀಸ್ ಮಾಡಿ ಅದರಲ್ಲಿಂದ ಏನಾದರೂ ಇನ್ಕಮ್ ಬಂತು ಅಂತಂದರೆ ದಟ್ ಈಸ್ ಆಲ್ಸೋ ಟ್ರೀಟೆಡ್ ಆಸ್ ಬಿಸ್ನೆಸ್ ಇನ್ಕಮ್. ನೆಕ್ಸ್ಟ್, ಪ್ರಾಫಿಟ್ ಆನ್ ಸೇಲ್ ಆಫ್ ಲೈಸೆನ್ಸ್ ಗ್ರಾಂಟೆಡ್ ಅಂಡರ್ ದ ಇಂಪೋರ್ಟ್ ಕಂಟ್ರೋಲ್ ಆರ್ಡರ್ 1955. ಈ ಲೈಸೆನ್ಸ್ ಕೆಲವ್ರು ಏನು ಮಾಡ್ತಾರೆ ಅಂತಂದರೆ ಮೊದಲೇ ತೆಗೆದಿಟ್ಕೊಂಡಿರ್ತಾರೆ. ಓಕೆ, ಅಥವಾ ಇವಾಗ ತಮ್ಮ ಬಿಸ್ನೆಸ್ಗೆ ಅಂತ ತೊಗೊಂಡಿರ್ತಾರೆ, ಜಾಸ್ತಿ ಅಥವಾ ಈಗ ಸದ್ಯಕ್ಕೆ ಬೇಡವಾಯಿತು, ಬೇರೆಯವ್ರಿಗೆ ಮಾರ್ತಾ ಇದ್ದಾರೆ, ಅದರಲ್ಲಿ ಏನಾದರೂ ಪ್ರಾಫಿಟ್ ಬಂತು, ದಟ್ ಈಸ್ ಆಲ್ಸೋ ಟ್ರೀಟೆಡ್ ಆಸ್ ಬಿಸ್ನೆಸ್ ಇನ್ಕಮ್. ನೆಕ್ಸ್ಟ್, ಕ್ಯಾಶ್ ಅಸಿಸ್ಟೆನ್ಸ್ ರಿಸೀವ್ಡ್ ಆರ್ ರಿಸೀವಬಲ್ ಬೈ ಎನಿ ಪರ್ಸನ್ ಅಗೇನ್ಸ್ಟ್ ಎಕ್ಸ್ಪೋರ್ಟ್ ಅಂಡರ್ ಎನಿ ಸ್ಕೀಮ್ ಆಫ್ ದಿ ಗವರ್ಮೆಂಟ್ ಆಫ್ ಇಂಡಿಯಾ. ಎಕ್ಸ್ಪೋರ್ಟ್ ಮಾಡೋದನ್ನು ತುಂಬ ಉತ್ತೇಜನ ಮಾಡ್ತಾರೆ. ಓಕೆ, ಸೊ ಆ ಥರ ಎಕ್ಸ್ಪೋರ್ಟ್ ಮಾಡಬೇಕಂದ್ರೆ ಏನೋ ಒಂದು ಕ್ಯಾಶ್ ಅಸಿಸ್ಟೆನ್ಸ್ ಏನೋ ಸಿಕ್ತು, ಏನೋ ಒಂದು ರೀತಿ ಕಾಂಪನ್ಸೇಷನ್ ಥರ ಏನೋ ಸಿಕ್ತು ಅಂತ ತಿಳ್ಕೊಳ್ಳಿ, ದಟ್ ಈಸ್ ಟ್ರೀಟೆಡ್ ಆಸ್ ಬಿಸ್ನೆಸ್ ಇನ್ಕಮ್. ನೆಕ್ಸ್ಟ್, repayment of any customs or excise duty to any person against export. ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಏನೋ ರಿಪೇಮೆಂಟ್, ಏನೋ ಕಸ್ಟಮ್ಸ್ ಡ್ಯೂಟಿ ಅಥವಾ ಎಕ್ಸೈಸ್ ಡ್ಯೂಟಿ ಇದೇನಾದರೂ ರಿಪೇಮೆಂಟ್ ಆಯಿತು ಅಂತಂದಾಗಲೂ ದಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಬಿಸ್ನೆಸ್ ಇನ್ಕಮ್. ನೆಕ್ಸ್ಟ್, ದ ವ್ಯಾಲ್ಯೂ ಆಫ್ ಎನಿ ಬೆನಿಫಿಟ್ಸ್ ಆರ್ ಪರ್ಕ್ವಿಸಿಟ್ಸ್ ವೆದರ್ ಕನ್ವರ್ಟಬಲ್ ಇನ್ ಟು ಮನಿ ಆರ್ ನಾಟ್ ಅರೈಸಿಂಗ್ ಫ್ರಮ್ ಬಿಸ್ನೆಸ್ ಆರ್ ಎಕ್ಸೈಸ್ ಆಫ್ ಅ ಪ್ರೊಫೆಷನ್. ಕೆಲವೊಂದು ಬೆನಿಫಿಟ್ಸ್ ಕೊಡ್ತಾರೆ, ಈ ಸ್ಯಾಲ್ರಿ ಪೀಪಲ್ಗೆ HRA ಕೊಟ್ಟ ಹಾಗೆ, ಅಥವಾ ರೆಂಟ್ ಫ್ರೀ ಅಕಾಮಿಡೇಷನ್ ಕೊಡ್ತಾರಲ್ವ ಆ ಥರ ಇಲ್ಲಿ. ಫಾರ್ ಎಕ್ಸಾಂಪಲ್, ಅಕಾಮಿಡೇಷನ್ ಪ್ರೊವೈಡೆಡ್ ಟು ಎ ಲಾಯರ್ ಬೈ ದಿ ಕಂಪನಿ. ಇವಾಗ ಈ ಲಾಯರ್ಗೆ ಏನಾಯಿತು, ಇದು ಒಂಥರ ಬೆನಿಫಿಟ್ ಆಯಿತು. ಸೊ ದಿಸ್ ಇಸ್ ಟ್ರೀಟೆಡ್ ಆಸ್ ಪ್ರೊಫೆಷ್ನಲ್ ಇನ್ಕಮ್ ಥರ ಟ್ರೀಟ್ ಮಾಡಿ ಟ್ಯಾಕ್ಸ್ ಮಾಡ್ತೀವಿ. ಓಕೆ, ಲಾಯರ್ಗೆ ಏನು ಮಾಡಿದ್ದಾರೆ, ದುಡ್ಡು ಕೊಡೋ ಬದಲಾಗಿ ಇನ್ನೊಂದು ಅಕಾಮಿಡೇಷನ್ ಕೊಟ್ಟಿದ್ದಾರೆ, ಆಯಿತಾ? ಸೊ ದಿಸ್ ಈಸ್ ಆಲ್ಸೋ ಆ್ಯಡೆಡ್ ಬೆನಿಫಿಟ್. ಸೊ ಲಾಯರ್ಗೆ ಇದು ಪ್ರೊಫೆಷ್ನಲ್ ಇನ್ಕಮ್ ಅಂತ ಟ್ರೀಟ್ ಮಾಡಿ ಅಲ್ಲಿ ಆ ಲಾಯರ್ ಇನ್ಕಮ್ ಟ್ರೀಟ್ ಮಾಡಬೇಕಂದ್ರೆ ದಟ್ ಈಸ್ ಟ್ರೀಟೆಡ್ ಆಸ್ ಪ್ರೊಫೆಷ್ನಲ್ ಇನ್ಕಮ್. ನೆಕ್ಸ್ಟ್, ಎನಿ ಇಂಟ್ರೆಸ್ಟ್, ಸ್ಯಾಲರಿ, ಬೋನಸ್, ಕಮಿಷನ್ ಆರ್ ರೆಮ್ಯುನರೇಷನ್ ಡ್ಯೂ ಟು ಆರ್ ರಿಸೀವ್ಡ್ ಬೈ ಎ ಪಾರ್ಟ್ನರ್ ಫ್ರಮ್ ದಿ ಫರ್ಮ್. ಸೊ ಬೇರೆ ಬೇರೆ ವಿಧದಲ್ಲಿ ಕೊಡೋದು, ಸ್ಯಾಲ್ರಿ ಥರ, ಇಂಟ್ರೆಸ್ಟ್ ಥರ, ಪ್ರಾಫಿಟ್ ಅಂತಾನೆ ಅನ್ಕೊಳ್ಳಲ್ಲ. ಸೊ ಬದಲಾಗಿ ಬೇರೆ ಬೇರೆ ರೀತಿಯಲ್ಲಿ ಕೊಟ್ಟಾಗ ದಿಸ್ ಈಸ್ ಆಲ್ಸೋ ಟ್ರೀಟೆಡ್ ಆಸ್ ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡಿ ಟ್ಯಾಕ್ಸ್ ಮಾಡ್ತೀವಿ. ಅದು ರಿಸೀವ್ಡ್ ಬೈ ಎ ಪಾರ್ಟ್ನರ್ ಇದು. ಓಕೆ, ನೆಕ್ಸ್ಟ್, ಇನ್ಕಮ್ ಫ್ರಮ್ ಸ್ಪೆಕ್ಯುಲೇಟಿವ್ ಟ್ರಾನ್ಸಾಕ್ಷನ್, ಫಾರ್ ಎಕ್ಸಾಂಪಲ್ ಶೇರ್ ಮಾರ್ಕೆಟ್ ಡೀಲಿಂಗ್. ಶೇರ್ ಮಾರ್ಕೆಟಲ್ಲಿ ಬರುವಂಥ ಡೀಲಿಂಗ್ಸ್ ಸ್ಪೆಕ್ಯುಲೇಟಿವ್ ಟ್ರಾನ್ಸಾಕ್ಷನ್ ಅಂತ ಹೇಳ್ತೀವಿ, ದಟ್ ಈಸ್ ಆಲ್ಸೋ ಟ್ರೀಟೆಡ್. ಎನಿ ಸಮ್ ರಿಸೀವ್ಡ್ ಅಂಡರ್ ಅ ಕೀಮ್ಯಾನ್ ಇನ್ಶೂರೆನ್ಸ್ ಪಾಲಿಸಿ ಇನ್ಕ್ಲೂಡಿಂಗ್ ಬೋನಸ್. ಕೀಮ್ಯಾನ್ ಇನ್ಶೂರೆನ್ಸ್ ಪಾಲಿಸಿನಲ್ಲಿ ಯಾವುದಾದ್ರೂ ದುಡ್ಡನ್ನು ರಿಸೀವ್ ಮಾಡ್ಕೊಂಡಿದ್ರೆ ದಟ್ ಈಸ್ ಟ್ರೀಟೆಡ್ ಲೈಕ್ ಬಿಸ್ನೆಸ್ ಇನ್ಕಮ್. ನೆಕ್ಸ್ಟ್, ಎನಿ ಸಮ್ ವೆದರ್ ರಿಸೀವ್ಡ್ ಆರ್ ರಿಸೀವಬಲ್ ಇನ್ ಕ್ಯಾಶ್ ಆರ್ ಕೈಂಡ್ ಅಂಡರ್ ಅನ್ ಅಗ್ರಿಮೆಂಟ್ ಫಾರ್ ನಾಟ್ ಕ್ಯಾರಿಂಗ್ ಔಟ್ ಎನಿ ಆಕ್ಟಿವಿಟಿ ಇನ್ ರಿಲೇಷನ್ ಟು ಎನಿ ಬಿಸ್ನೆಸ್. ಬರೀ ಬಿಸ್ನೆಸ್ ಮಾಡೋದಕ್ಕೆ ತಗೊಳ್ಳುವಂಥ ದುಡ್ಡನ್ನು ಮಾತ್ರ ಬಿಸ್ನೆಸ್ ಇನ್ಕಮ್ ಅನ್ನಲ್ಲ, ಮಾಡಲ್ಲ ಅಂತ ಹೇಳೋದಕ್ಕೂ ದುಡ್ಡು ಕೊಟ್ಟು ತೊಗೊಂಡಿದ್ರೆ ಅದನ್ನು ಬಿಸ್ನೆಸ್ ಇನ್ಕಮ್. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಇವಾಗ ಪಕ್ಕನೇ ಅಂಗಡಿಗಳಿದೆ,
ಎಲ್ಲ ಅಂಗಡಿನೂ ಬಟ್ಟೆ ಅಂಗಡಿನೇ ಇದೆ. ನಾವೊಂದು ಬಟ್ಟೆ ಅಂಗಡಿ ತೆಗಿಯಕ್ಕೆ ಅಂತ ಹೋದಾಗ ಅವ್ರು ಎಲ್ಲರೂ ಸೇರ್ಕೊಂಡು ಬೇಡ ನೀವು ತೆಗಿಬೇಡಿ, ನಿಮ್ಗೊಂದು ಸ್ವಲ್ಪ ದುಡ್ಡು ಕೊಟ್ಬಿಡ್ತೀವಿ, ನೀವು ಹೊರಟೋಗಿ ಇಲ್ಲಿಂದ ಅಂತಾರೆ. ಬೇರೆ ಕಡೆ ಎಲ್ಲಾನ ತೆಗೀರಿ ಅಂತಾರೆ. ಆಯ್ತಾ? ಇಲ್ಲಿ ನಾನು ದುಡ್ಡು ಏನಕ್ಕೆ ರಿಸೀವ್ ಮಾಡ್ಕೊತಾ ಇದ್ದೀನಿ ಅಂದರೆ ಬಿಸ್ನೆಸ್ ಮಾಡಲ್ಲ ಅನ್ನೋದಕ್ಕೋಸ್ಕರ ರಿಸೀವ್ ಮಾಡ್ತಾ ಇದ್ದೀನಿ. ಸೊ ಆ ದುಡ್ಡು ಬಿಸ್ನೆಸ್ ಇನ್ಕಮ್. ಓಕೆ, ನಾಟ್ ಕ್ಯಾರಿಂಗ್ ಔಟ್ ಎನಿ ಆಕ್ಟಿವಿಟಿ, ಇದಕ್ಕೋಸ್ಕರ ರಿಸೀವ್ ಮಾಡ್ಕೊತಾ ಇದ್ದೀನಿ. ಸೊ ಅದನ್ನು ಬಿಸ್ನೆಸ್ ಇನ್ಕಮ್ ಆಗುತ್ತೆ. ನೆಕ್ಸ್ಟ್ ಒನ್, ನಾಟ್ ಶೇರಿಂಗ್ ಎನಿ ನೋ ಹೌ, ಪೇಟೆಂಟ್, ಕಾಪಿರೈಟ್, ಟ್ರೇಡ್ಮಾರ್ಕ್, ಲೈಸೆನ್ಸ್, ಫ್ರಾಂಚೈಸ್ ಆರ್ ಎನಿ ಅದರ್ ಕಮರ್ಷಿಯಲ್ ರೈಟ್ಸ್ ಆಫ್ ಸಿಮಿಲರ್ ನೇಚರ್. ಬರೀ ಬಿಸ್ನೆಸ್ ಮಾಡಲ್ಲ ಅನ್ನೋದಕ್ಕೋಸ್ಕರ ಅಂತಲ್ಲ, ಬೇರೆ ಇದು ಯಾವುದು ನಾನು ಶೇರ್ ಮಾಡಲ್ಲ, ನನಗೆ ಗೊತ್ತಿರುವಂಥ ಟೆಕ್ನಿಕಲ್ ನಾಲೆಜ್ ಶೇರ್ ಮಾಡಲ್ಲ, ಇದಕ್ಕೋಸ್ಕರ ಸ್ವಲ್ಪ ದುಡ್ಡು ತೊಗೊಂಡಿರ್ತೀನಿ, ದಟ್ ಆ ದುಡ್ಡು ಏನು ರಿಸೀವ್ ಮಾಡಿದ್ದೀನಿ ಅದನ್ನು ಬಿಸ್ನೆಸ್ ಇನ್ಕಮ್ ಅಂತ ಟ್ರೀಟ್ ಮಾಡ್ತೀನಿ. ನೆಕ್ಸ್ಟ್, ಡೀಮ್ಡ್ ಬಿಸ್ನೆಸ್ ಪ್ರಾಫಿಟ್ಸ್. ಇದು ಆ್ಯಕ್ಚುಯಲ್ ಪ್ರಾಫಿಟ್ ಅಲ್ಲ, ಬಿಸ್ನೆಸ್ ಪ್ರಾಫಿಟ್ ಥರ ಅನಿಸುತ್ತೆ. ಡೀಮ್ಡ್ ಬಿಸ್ನೆಸ್ ಪ್ರಾಫಿಟ್ಸ್. ಸೊ ಯಾವ್ದು ಡೀಮ್ಡ್ ಬಿಸ್ನೆಸ್ ಪ್ರಾಫಿಟ್ ಅಂದರೆ, ಫಸ್ಟ್ ಒನ್, ರಿಕವರಿ ಆಫ್ ಲಾಸ್ ಆರ್ ಎಕ್ಸ್ಪೆಂಡಿಚರ್. ಎಲ್ಲೋ ಲಾಸ್ ಆಯಿತು, ಆಯಿತಾ, ಅದನ್ನು ಇನ್ಶೂರೆನ್ಸ್ ಕಂಪನಿಯಿಂದನೋ ಎಲ್ಲಿಂದನೋ ರಿಕವರ್ ಆಯಿತು, ಆ ರಿಕವರ್ ಆಗಿರೋ ಅಮೌಂಟು ಬಿಸ್ನೆಸ್ ಇನ್ಕಮ್. ನೆಕ್ಸ್ಟ್, cessation of liability, that is liability waived or ceased in the previous year. ನಾವು ಸ್ವಲ್ಪ ಬ್ಯಾಂಕ್ ಸಾಲ ಮಾಡ್ಕೊಂಡಿದ್ದೀವಿ, ಬಟ್ ಏನೋ ಬ್ಯಾಂಕ್ ಸಾಲ ಮನ್ನಣೆ ಆಗಿಬಿಟ್ಟಿದೆ. ಗೌರ್ಮೆಂಟ್ ಚೇಂಜ್ ಆಗುತ್ತೆ, ಗೌರ್ಮೆಂಟಲ್ಲಿ ಏನೇನೋ ಹೊಸ ಹೊಸ ಪಾಲಿಸೀಸ್ ತೊಗೊತಾ ಇರ್ತಾರಲ್ವ. ಸೊ ಹಾಗೆ ಈ ಸತಿ ಏನು ಮಾಡಿದ್ದಾರೆ, ನಾವು ಕೊಡಬೇಕಾಗಿರುವಂಥ ಇಂಡಸ್ಟ್ರಿಯಲಿಸ್ಟ್ ಅಥವಾ ಬೇರೆ ಏನೋ ಯಾವುದೋ ಒಂದು ರೀತಿಯಲ್ಲಿ ನಾವು ಕೊಡಬೇಕಾಗಿರೋ ಲಯಬಿಲಿಟಿ ವೇವ್ ಆಯಿತು, ಕೊಡ್ದಂಗಾಯಿತು. ಅದು ಒಂದು ರೀತಿಯ ಬಿಸ್ನೆಸ್ ಇನ್ಕಮ್, ಡೀಮ್ಡ್ ಬಿಸ್ನೆಸ್ ಇನ್ಕಮ್. ನೆಕ್ಸ್ಟ್, ಬ್ಯಾಡ್ ಡೇಟ್ಸ್ ರಿಕವರ್ಡ್. ಬ್ಯಾಡ್ ಡೇಟ್ ಅಂತ ಇದಾಗ್ಬಿಟ್ಟಿದೆ, ಅಂದರೆ ಇನ್ನು ಕೊಡಲ್ಲ ಅನ್ನೋದು ಕನ್ಫರ್ಮ್ ಆಗಿದೆ, ಬಟ್ ಅದೇನೋ ಬೈ ಚಾನ್ಸಾಗಿ ರಿಕವರ್ ಆಯಿತು, ಡೀಮ್ಡ್ ಬಿಸ್ನೆಸ್ ಇನ್ಕಮ್. ನೆಕ್ಸ್ಟ್, ಲಾಸ್ಟ್ ಒನ್, ಇನ್ಕಮ್ ಆಫ್ ಡಿಸ್ಕಂಟಿನ್ಯೂಡ್ ಬಿಸ್ನೆಸ್. ಆಲ್ ದೀಸ್ ಆರ್ ಕಾಲ್ಡ್ ಡೀಮ್ಡ್ ಬಿಸ್ನೆಸ್ ಇನ್ಕಮ್. ಸೊ ಇದನ್ನೆಲ್ಲಾನು ಬಿಸ್ನೆಸ್ ಇನ್ಕಮ್ ಅಂತ ತಗೊಂಡು ಟ್ಯಾಕ್ಸ್ ಮಾಡ್ಬೋದು ಇದರ ಅಡಿನಲ್ಲಿ, ಅಂದರೆ ಅಂಡರ್ ದ ಇನ್ಕಮ್ ಫ್ರಮ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಅಡಿನಲ್ಲಿ ಟ್ಯಾಕ್ಸ್ ಮಾಡ್ಬೋದು. ನೆಕ್ಸ್ಟ್, ಲೆಟ್ ಅಸ್ ಸಿ ದ ಇಂಪಾರ್ಟೆಂಟ್ ರೂಲ್ಸ್ ಫಾರ್ ಅಸೆಸ್ಮೆಂಟ್ ಆಫ್ ಪ್ರಾಫಿಟ್ಸ್ ಆ್ಯಂಡ್ ಗೇನ್ಸ್ ಆಫ್ ಬಿಸ್ನೆಸ್ ಆಫ್ ಪ್ರೊಫೆಷನ್. ಕೆಲವೊಂದು ರೂಲ್ಸನ್ನು ಫಾಲೋ ಮಾಡಬೇಕು, ಆಯಿತಾ. ಸೊ ಏನು ರೂಲ್ಸು? The business or profession should be carried on by the associate during the previous year only. ಪ್ರೀವಿಯಸ್ ಇಯರಲ್ಲಿ ಕ್ಯಾರಿ ಮಾಡಿರುವಂಥ ಬಿಸ್ನೆಸ್ ಅಥವಾ ಪ್ರೊಫೆಷನ್ ಮಾತ್ರನೇ ಈ ವರ್ಷ ಟ್ಯಾಕ್ಸ್ ಹಾಕಬೇಕು. ಅದು ಬಿಗಿನಿಂಗ್ A.Y.2020 ಹೇಳಿದ್ದು, ಇನ್ಕಮ್ ಅರ್ನ್ಡ್ ಇನ್ ಪ್ರೀವಿಯಸ್ ಇಯರ್ಗೆ ಕರೆಂಟ್ ಇಯರಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ಓಕೆನಾ? ಸೇಮ್ ರೂಲ್ ಇಲ್ಲೂ ಫಾಲೋ ಆಗುತ್ತೆ. ನೆಕ್ಸ್ಟ್, ದ ಟ್ಯಾಕ್ಸ್ ಇಸ್ ಚಾರ್ಜಬಲ್ ಆನ್ ದಿ ಅಗ್ರಿಗೇಟ್ ಇನ್ಕಮ್ ಫ್ರಮ್ ಆಲ್ ಬಿಸ್ನೆಸ್ ಆಫ್ ಪ್ರೊಫೆಷನ್ ಕ್ಯಾರಿಡ್ ಆನ್ ಬೈ ದಿ ಅಸೆಸಿ ಡ್ಯೂರಿಂಗ್ ದ ಪ್ರಿವಿಯಸ್ ಇಯರ್. ಕೆಲವ್ರು ಏನು ಮಾಡ್ತಾರೆ, ಒಂದೊಂದೇ ಬಿಸ್ನೆಸ್ ಮಾಡಲ್ಲ, ಜೊತೆಗೆ ಇನ್ನು ಸೈಡ್ ಬಿಸ್ನೆಸ್ ಅದು ಇದು ಅಂತ ಮಾಡ್ತಿರ್ತಾರೆ. ನೋಡಿ, ಅಂಗಡಿಗಳು ಇಟ್ಕೊಂಡಿರ್ತಾರೆ, ಅಲ್ಲಿ ಬೋರ್ಡ್ ಹಾಕೊಂಡಿರ್ತಾರೆ, ಪ್ಯಾನ್ ಕಾರ್ಡ್ ಈಸ್ ಆಲ್ಸೋ ಡನ್ ಇಯರ್, ಅಥವಾ ಇನ್ನೇನೋ ಪಾಸ್ಪೋರ್ಟ್ ಈಸ್ ಆಲ್ಸೋ ಡನ್, ರಿಯಲ್ ಎಸ್ಟೇಟ್ ಮಾಡ್ತೀವಿ, ಈ ಥರ ಸೈಡ್ ಬಿಸ್ನೆಸ್ ಇಟ್ಕೋತಾರೆ. ಸೊ ಎಲ್ಲ ಬಿಸ್ನೆಸ್ಗೂ ಸೇರಿ ಅಗ್ರಿಗೇಟ್ ಇನ್ಕಮ್ ಮೇಲೆ ಟ್ಯಾಕ್ಸ್ ಮಾಡಬೇಕು. ನೆಕ್ಸ್ಟ್, the profit and loss of speculation business are kept separately. ಸ್ಪೆಕ್ಯುಲೇಷನ್ ಬಿಸ್ನೆಸ್ ಇದನ್ನ ಪ್ರಾಫಿಟನ್ನು ಸಪ್ರೇಟ್ ಆಗಿ ಇಟ್ಕೊಬಿಡ್ಬೇಕು, ಈ ಬಿಸ್ನೆಸ್ ಇನ್ಕಮ್ ಜೊತೆ ಸೇರಿಸಬಾರ್ದು. ನೆಕ್ಸ್ಟ್, ದ ಬಿಸ್ನೆಸ್ ಆಫ್ ಪ್ರೊಫೆಷನ್ ವಾಸ್ ಕ್ಯಾರಿಡ್ ಆನ್ ಬೈ ದಿ ಅಸೆಸಿ ಫಾರ್ ಎನಿ ಡ್ಯೂರೇಷನ್ ಡ್ಯೂರಿಂಗ್ ದ ಪ್ರಿವಿಯಸ್ ಇಯರ್, ದಟ್ ಈಸ್ ಐದರ್ ಫಾರ್ ದ ಹೋಲ್ ಇಯರ್ ಆರ್ ಫಾರ್ ಎನಿ ಪಾರ್ಟ್ ಆಫ್ ದಿ ಇಯರ್. ಬಿಸ್ನೆಸ್ಸನ್ನು ಅಥವಾ ಪ್ರೊಫೆಷನ್ನ ಹೋಲ್ ಇಯರ್ಗಿರ್ಬೋದು ಅಥವಾ ಪಾರ್ಟ್ ಆಫ್ ದ ಇಯರ್. ಫಾರ್ ಎಕ್ಸಾಂಪಲ್ ಏನಾಗುತ್ತೆ, ಈ ಪ್ರಿವಿಯಸ್ ಇಯರಲ್ಲಿ ಅಂದರೆ ನಿಮ್ಮ ಪ್ರಿವಿಯಸ್ ಇಯರ್ ಯಾವುದು ಅಂದರೆ 1920. ಈ 1920 ಮೇ ಬಿ ಅಕ್ಟೋಬರ್ 19 ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ ಅಂತ ತಿಳ್ಕೊಳ್ಳಿ ಹೊಸದಾಗಿ. ಸೊ ಅವ್ರಿಗೇನಾಗುತ್ತೆ, ಫುಲ್ ವರ್ಷ ಸಿಗಲ್ಲ, ಅಕ್ಟೋಬರಿಂದ ಮಾರ್ಚ್ವರೆಗೆ ಎಷ್ಟು ಬರುತ್ತೋ ಅಲ್ಲಿವರೆಗೆ ಟ್ಯಾಕ್ಸ್ ಮಾಡ್ತೀವಿ. ಓಕೆ, maybe it may be full year or the part of the year, whatever it is, but it has to be taxed. Previous year ಅಲ್ಲಿ earn ಆಗ್ತಿದೆ ಅಂದರೆ ಅಲ್ಲಿ ಟ್ಯಾಕ್ಸ್ ಮಾಡೋದು. ನೆಕ್ಸ್ಟ್, the profit earned on the sale of the assets while winding up of the business
on the sale of one lot is taxable as capital gain, and profit earned on the sale of stock in trade is treated as business profit. ಸೊ ವೈಂಡಿಂಗ್ ಅಪ್, ಕಂಪನಿ ಕ್ಲೋಸ್ ಆಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಅಂಥ ಟೈಮಲ್ಲಿ ಎಲ್ಲ ಒನ್ ಲಾಟಲ್ಲಿ ಸೇಲ್ ಮಾಡುವಂಥ ಅಷ್ಟು ಅಸೆಟ್ಸನ್ನು ಕ್ಯಾಪಿಟಲ್ ಗೇಯ್ನಲ್ಲಿ ಟ್ರೀಟ್ ಮಾಡ್ತೀವಿ. ಮತ್ತು ಸ್ಟಾಕ್ ಇನ್ ಟ್ರೇಡನ್ನು ಏನು ಸೇಲ್ ಮಾಡ್ತೀವಿ ನೋಡಿ, ಅದನ್ನು ಬಿಸ್ನೆಸ್ ಪ್ರಾಫಿಟ್ ಅಂತ ಹೇಳ್ಬಿಟ್ಟು ಬಿಸ್ನೆಸ್ ಇದರಲ್ಲಿ ಟ್ಯಾಕ್ಸ್ ಮಾಡ್ತೀವಿ. ನೆಕ್ಸ್ಟ್ ಒನ್, ಓನ್ಲಿ ಲೀಗಲ್ ಓನರ್ಶಿಪ್ ಇಸ್ ಕನ್ಸಿಡರ್ಡ್ ಫಾರ್ ಟ್ಯಾಕ್ಸಿಂಗ್ ಅಂಡರ್ ದಿಸ್ ಹೆಡ್. ಲೀಗಲ್ ಓನರ್ ಯಾರು ಅವ್ರಿಗೆ ಟ್ಯಾಕ್ಸ್ ಹಾಕಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಇವಾಗ ಅಪ್ಪನ ಹೆಸರಲ್ಲಿ ಅಂಗಡಿ ನಡೀತಾ ಇದೆ ಅಂತಂದರೆ ಅಪ್ಪನ ಹೆಸರಲ್ಲಿ ಟ್ಯಾಕ್ಸ್ ಮಾಡಬೇಕು. ಅಂಗಡಿ ಸುಮ್ಮನೆ ನೋಡ್ಕೊಳ್ಳೋದಕ್ಕೆ ಅಮ್ಮನೋ ಅಥವಾ ಮಗನೋ ಕೂತಿದ್ರೆ ಅವ್ರಿಗೆಲ್ಲ ಟ್ಯಾಕ್ಸ್ ಮಾಡ್ಲಿಕ್ಕೆ ಆಗಲ್ಲ. ಓನ್ಲಿ ಲೀಗಲ್ ಓನರ್ಸ್ ಆರ್ ಟ್ಯಾಕ್ಸ್ಡ್. ನೆಕ್ಸ್ಟ್, no tax is payable on anticipated or notional profit. Notional profit ಅಂದರೆ not real profit. ಓಕೆ, ಸೊ ನೇಮ್ ಸೇಕ್ ಅದು ನೋಷನಲ್ ಪ್ರಾಫಿಟ್, ಅದ್ರ ಮೇಲೆ ನಾವು ಟ್ಯಾಕ್ಸ್ ಹಾಕಕ್ಕೆ ಹೋಗಲ್ಲ. ನೆಕ್ಸ್ಟ್, ಎಕ್ಸ್ಪೆನ್ಸಸ್ ಆಫ್ ಅನ್ ಐಸೋಲೇಟೆಡ್ ಟ್ರಾನ್ಸಾಕ್ಷನ್ ಕ್ಯಾನ್ ಬಿ ಅಲೌಡ್ ಆಸ್ ಡಿಡಕ್ಷನ್ ಫ್ರಮ್ ಪ್ರಾಫಿಟ್ಸ್ ಅರ್ನ್ ಫ್ರಮ್ ಸಚ್ ಟ್ರಾನ್ಸಾಕ್ಷನ್ ಓನ್ಲಿ. ಐಸೋಲೇಟೆಡ್ ಟ್ರಾನ್ಸಾಕ್ಷನ್ಸ್, ಕೆಲವೊಂದು ಸತಿ ಕೆಲವೊಂದು ಗೂಡ್ಸನ್ನು ಅಥವಾ ಕೆಲವೊಂದು ಟ್ರಾನ್ಸಾಕ್ಷನ್ಸನ್ನು ಸಪ್ರೇಟಾಗಿ ಇಟ್ಟಿರ್ತಾರೆ. ಯಾಕಂದರೆ ಅದು ಮೇ ಬಿ ಒಂದು ರೀತಿಯಾಗಿ ಅಬ್ನಾರ್ಮಲ್, ಯಾವಾಗಲೂ ಆಗೋದಿಲ್ಲ, ಆ ಥರ ಇರುತ್ತೆ. ಸೊ ಆ ಥರ ಇದ್ದಾಗ ಅಂಥ ಬಿಸ್ನೆಸ್ ಇನ್ಕಮನ್ನು ತಗೋಬೇಕಾದ್ರೆ, ಅಂಥ ಎಕ್ಸ್ಪೆನ್ಸಸ್ನ ಕಳಿಬೇಕಂದ್ರೆ ಅಂಥ ಬಿಸ್ನೆಸ್ ಇನ್ಕಮಲ್ಲೇ ಕಳಿಬೇಕು. ಓಕೆ, ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಟ್ರಾನ್ಸಾಕ್ಷನ್ ಫುಲ್ ಡಿಫ್ರೆಂಟ್ ಆಗಿದೆ. ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳಿದೆ, ಯಾರೋ ಒಬ್ಬರು ಒಂದು ಪ್ರೊವಿಷನ್ ಸ್ಟೋರ್ ಇಟ್ಕೊಂಡಿರ್ತಾರೆ, ಅವ್ರ ಜೊತೆನಲ್ಲೇ ರಿಯಲ್ ಎಸ್ಟೇಟ್ ಯಾವುದೋ ಮಾಡ್ತಾ ಇದ್ದಾರೆ. ಇವಾಗ ಈ ರಿಯಲ್ ಎಸ್ಟೇಟ್ ಎಕ್ಸ್ಪೆನ್ಸಸ್ನ ಏನಾದರೂ ಕಳಿಬೇಕು ಅಂತಂದರೆ ರಿಯಲ್ ಎಸ್ಟೇಟಲ್ಲಿ ಬರುವಂಥ ಇನ್ಕಮಲ್ಲೇ ಈ ಎಕ್ಸ್ಪೆನ್ಸಸ್ನ ಕಳ್ಕೋಬೇಕು. ಓಕೆ, ಸೊ ಡಿಫ್ರೆಂಟಾಗಿ ಇದೆ ಅಂತ ಹೇಳಿದಾಗ ಆ ಬಿಸ್ನೆಸ್ ಇನ್ಕಮಿಂದ ಸಪ್ರೇಟ್ ಮಾಡಿದ್ದೀವಿ, ಐಸೋಲೇಟ್ ಮಾಡಿದ್ದೀವಿ ಅಂತಂದರೆ ಅಂಥ ಎಕ್ಸ್ಪೆನ್ಸಸ್ನ ಅಂಥ ಇನ್ಕಮಲ್ಲೇ ಕಳ್ಕೋಬೇಕು, ಬೇರೆದ್ರಿಂದ ಜನರಲಲ್ಲಿ ಕಳಿಬಾರ್ದು. ನೆಕ್ಸ್ಟ್, ಇನ್ಕಮ್ ಫ್ರಮ್ ಇಲ್ಲೀಗಲ್ ಬಿಸ್ನೆಸ್ ಆರ್ ಪ್ರೊಫೆಷನ್ ಇಸ್ ಆಲ್ಸೋ ಟ್ಯಾಕ್ಸಬಲ್. ಇಲ್ಲೀಗಲ್ ಬಿಸ್ನೆಸ್ ಆದರೆ, ಫಾರ್ ಎಕ್ಸಾಂಪಲ್ ಎಲ್ಲೋ ಸ್ಮಗ್ಲಿಂಗ್ ಮಾಡಿ ಒಂದು ಸ್ವಲ್ಪ ದುಡ್ಡು ಬಂದಿದೆ, ಟ್ಯಾಕ್ಸ್ ಮಾಡಬೇಕು. ಸ್ಮಗ್ಲಿಂಗ್ ಮಾಡಿರೋದು ಅದರಲ್ಲಿಂದ ಒಂದು ಸ್ವಲ್ಪ ಯಾವುದೋ ಒಂದಷ್ಟು ದುಡ್ಡು ಬಂದಿದೆ, ಅದಕ್ಕೆ ಸ್ವಲ್ಪ ಎಕ್ಸ್ಪೆನ್ಸಸ್ ತಗಲಿದೆ, ಆ ಎಕ್ಸ್ಪೆನ್ಸಸ್ ಯಾವ ಥರದ್ದು ಅಂತ ನೋಡಬೇಕು. ಇಲ್ಲೀಗಲ್ ಆಗಿ ಕೊಟ್ಟಿರುವಂಥ ಎಕ್ಸ್ಪೆನ್ಸಸ್ ಅಂದರೆ ಕಳಿಯಲ್ಲ. ಅದೇ ಟ್ರಾನ್ಸ್ಪೋರ್ಟೇಷನ್ಗೆ, ಸ್ಟೋರಿಂಗ್ಗೆ ಲೀಗಲ್ ಆಗಿ ಇತ್ತು, ಓಕೆ, ನಾರ್ಮಲ್ ಆಗಿ ಎಕ್ಸ್ಪೆನ್ಸಸ್ ತಗಲುತ್ತೆ ಅಂತಂದರೆ ಅದನ್ನು ಕಳ್ಕೊಬೋದು. ಓಕೆ, ಸೊ ಬಟ್ ಇಲ್ಲೀಗಲ್ ಬಿಸ್ನೆಸ್ಸಿಂದ ಬಂದಂಥ ಇನ್ಕಮ್ ಇದ್ರೂ ಟ್ಯಾಕ್ಸ್ ಮಾಡಬೇಕು. ನಮ್ಮ ಇನ್ಕಮ್ ಟ್ಯಾಕ್ಸ್ ಅಥಾರಿಟಿಗೆ ಏನು ಅಂತಂದರೆ ಇನ್ಕಮ್ ಇದೆಯಾ ಟ್ಯಾಕ್ಸ್ ಮಾಡಬೇಕು. ಅದು ಲೀಗಲ್ ಬಿಸ್ನೆಸ್ಸಾ ಇಲ್ಲೀಗಲ್ ಬಿಸ್ನೆಸ್ಸಾ ನಾವು ನೋಡೋಕ್ಕೆ ಹೋಗಲ್ಲ. ಓಕೆ, ನೆಕ್ಸ್ಟ್, ಎಕ್ಸ್ಪೆನ್ಸಸ್ ಇನ್ಕರ್ಡ್ ಬಿಫೋರ್ ಸೆಟ್ಟಿಂಗ್ ಅಪ್ ಆಫ್ ಬಿಸ್ನೆಸ್ ಆರ್ ನಾಟ್ ಅಲೌಡ್. ಈ ಕಂಪನೀಸ್ ಫಾರ್ಮೇಷನಲ್ಲಿ 4 ಸ್ಟೇಜಸ್ ಇರುತ್ತೆ. ಅದರಲ್ಲಿ 2ನೇ ಸ್ಟೇಜು ಇನ್ಕಾರ್ಪೊರೇಷನ್ ಸ್ಟೇಜ್. ಇನ್ಕಾರ್ಪೊರೇಷನ್ ಸ್ಟೇಜ್ಗಿಂತ ಹಿಂದೆ ಬರುವಂಥ ಎಕ್ಸ್ಪೆನ್ಸಸ್ ಎಲ್ಲ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ ಅಂತ ಟ್ರೀಟ್ ಮಾಡ್ತೀವಿ. ಅದನ್ನು ಬಿಸ್ನೆಸ್ ಎಕ್ಸ್ಪೆನ್ಸ್ ಇನ್ಕಮಲ್ಲಿ ಕಳ್ಕೊಳ್ಬಾರ್ದು. ಬಟ್ ಅದಕ್ಕೆ ಬೇರೆ ರೂಲ್ ಇದೆ, ಪ್ರಾಬ್ಲಮ್ ಮಾಡಬೇಕಂದ್ರೆ ಹೇಳ್ತೀನಿ. ನೆಕ್ಸ್ಟ್, ಬೆನಿಫಿಟ್ಸ್ ಆಫ್ ಎಕ್ಸ್ಪೆಂಡಿಚರ್ ಎಕ್ಸ್ಟೆಂಡೆಡ್ ಬಿಯಾಂಡ್ ಅಕೌಂಟಿಂಗ್ ಇಯರ್ ಇಸ್ ಅಲೌಡ್ ಇನ್ ಫುಲ್ ಇನ್ ದ ಇಯರ್ ಇನ್ ವಿಚ್ ಸಚ್ ಎಕ್ಸ್ಪೆಂಡಿಚರ್ ಇಸ್ ಇನ್ಕರ್ಡ್. ಕೆಲವೊಂದು ಸತಿ ಏನಾಗುತ್ತೆ ಅಂತಂದರೆ ಕೆಲವೊಂದು ಎಕ್ಸ್ಪೆನ್ಸಸ್ನ ಬೆನಿಫಿಟ್ಸು ತುಂಬ ಇನ್ನು ಮುಂದಿನ ವರ್ಷಕ್ಕೂ ನಮಗೆ ಸಿಗೋ ಥರ ಇರುತ್ತೆ. ಫಾರ್ ಎಕ್ಸಾಂಪಲ್ ಏನು ಮಾಡ್ತಾರೆ, ಕ್ರಿಕೆಟ್ ಏನೋ ಸ್ಪಾನ್ಸರ್ ಮಾಡ್ತಾರೆ. ಓಕೆ, ಸೊ ಆವಾಗ ಹ್ಯೂಜ್ ಎಕ್ಸ್ಪೆನ್ಸಸ್ ಆಗುತ್ತೆ. ಆ ಎಕ್ಸ್ಪೆನ್ಸಸ್ ಏನಂತಂದರೆ ಆ ಕ್ರಿಕೆಟ್ ಸ್ಪಾನ್ಸರ್ ಮಾಡಿರೋದಾಗಲಿ ಇದಾಗಲಿ ತುಂಬ ವರ್ಷಕ್ಕೆ ಉಳ್ಕೊಳ್ಳುತ್ತೆ ಅವ್ರಿಗೆ, ಬೇರೆಯವ್ರಿಗೂ ಮೆಮೊರಿನಲ್ಲಿ ತುಂಬ ವರ್ಷಕ್ಕೆ ಉಳ್ಕೊಳ್ಳುತ್ತೆ. ಸೊ ಅದೇನಾಗುತ್ತೆ, ಅಡ್ವರ್ಟೈಸ್ಮೆಂಟ್ ಎಫೆಕ್ಟು ತುಂಬ ದಿನಕ್ಕೆ ಬರುತ್ತೆ. ಅಂದರೆ ಇಟ್ ಈಸ್ ಎಕ್ಸ್ಟೆಂಡೆಡ್ ಬಿಯಾಂಡ್ ದಟ್ ಪರ್ಟಿಕ್ಯುಲರ್ ಪ್ರಿವಿಯಸ್ ಇಯರ್. ಆ ಪ್ರಿವಿಯಸ್ ಇಯರ್ ಅಲ್ಲದೆ ಮುಂದಕ್ಕೂ ಎಕ್ಸ್ಟೆಂಡ್ ಆಗುತ್ತೆ. ಬಟ್ ಎಕ್ಸ್ಪೆನ್ಸಸ್ ಕಳಿಬೇಕಂದ್ರೆ
ನಾವು ಫುಲ್ಲಾಗಿ ಅದೇ ವರ್ಷನೇ ಕಳಿಬೋದು. ಬೆನಿಫಿಟ್ ಎಕ್ಸ್ಟೆಂಡ್ ಆಗಿದೆ, ನಾವು ಎಕ್ಸ್ಪೆನ್ಸಸ್ನು ಇನ್ನು ಮುಂದಕ್ಕೆ ಕಳ್ಕೊತೀವಿ, ಈಗಲೇ ಒಟ್ಟಾರೆ ಕಳಿಯಲ್ಲ ಅಂತ ಹೇಳಕ್ ಬರಲ್ಲ. ಬೆನಿಫಿಟ್ ಎಕ್ಸ್ಟೆಂಡ್ ಆಗಿದ್ರೂ ಆ ಎಕ್ಸ್ಪೆನ್ಸಸ್ನ ಅದೇ ವರ್ಷ ಕಳ್ಕೊಬೋದು. ಫಾರ್ ಎಕ್ಸಾಂಪಲ್ ರಿಪೇರ್ಸ್ ತಗೋಬೋದು. ಇದರಲ್ಲಿ ನೋಡಿ ಅದೇ ಎಕ್ಸಾಂಪಲ್, ಮ್ಯಾಸಿವ್ ಎಕ್ಸ್ಪೆನ್ಸಸ್ ಆನ್ ರಿಪೇರ್ ಆಫ್ ದಿ ಮಿಷನರಿ ಮಾಡಿದ್ದೀವಿ ಅಂತ ತಿಳ್ಕೊಳ್ಳಿ, ತುಂಬ ಜಾಸ್ತಿನೇ ಎಕ್ಸ್ಪೆಂಡಿಚರ್ ಆಗಿದೆ. ಬಟ್ ಅದರ ಬೆನಿಫಿಟ್ ಬಂದ್ಬಿಟ್ಟು ಇನ್ನೂ ಫ್ಯೂಚರ್ಗೂ ಸಿಗುತ್ತೆ. ಬಟ್ ಇದೇ ವರ್ಷ ನಾವು ಆ ಎಕ್ಸ್ಪೆನ್ಸಸ್ನ ಕಳ್ಕೊಬೋದು. ನೆಕ್ಸ್ಟ್, ಬೆನಿಫಿಟ್ಸ್ ಆಫ್ ಜನರಲ್ ಕಮರ್ಷಿಯಲ್ ಪ್ರಿನ್ಸಿಪಲ್ಸ್ ಆರ್ ಟು ಬಿ ಕೆಪ್ಟ್ ಇನ್ ಮೈಂಡ್. ಸೊ ಪ್ರಿನ್ಸಿಪಲ್ಸ್ ಲೈಕ್ ಬಿಸ್ನೆಸ್ ಅಲ್ಲಿ ಅಕೌಂಟಿಂಗ್ ಪ್ರಿನ್ಸಿಪಲ್ಸ್ ಇರ್ಬೋದು. ಈ ಪ್ರಿನ್ಸಿಪಲ್ಸನ್ನೆಲ್ಲ ನಾವು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಪ್ರಾಬ್ಲಮ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ದ ಜನರಲ್ ಪ್ರಿನ್ಸಿಪಲ್ಸ್, ಎಕ್ಸ್ಪೆನ್ಸಸ್ ಯಾವುದು, ಇನ್ಕಮ್ ಯಾವುದು, ಈ ಥರ ಎಲ್ಲ ರೂಲ್ಸ್ ಇರುತ್ತಲ್ವ, ಅದನ್ನು ಫಾಲೋ ಮಾಡಬೇಕು. ನೆಕ್ಸ್ಟ್, business losses which are incidental to business carried on or allowed as deduction. ಬಿಸ್ನೆಸ್ ಲಾಸಸ್ ವಿಚ್ ಆರ್ ಇನ್ಸಿಡೆಂಟಲ್ ಅಂದರೆ ಅದು ನಾರ್ಮಲ್ ಆಗಿ ಆಗುವಂಥ ಲಾಸಸ್. ಫಾರ್ ಎಕ್ಸಾಂಪಲ್ ಕ್ಯಾಶಿಯರ್ ಇರ್ತಾರೆ, ಸ್ವಲ್ಪ ಕಳ್ತನ ಮಾಡಿರ್ತಾರೆ, ಅಥವಾ ಅವ್ರ ಅಲ್ಲಿ ಬಿಸ್ನೆಸ್ಸಲ್ಲಿ ಎಂಪ್ಲಾಯೀಸ್ ಇರ್ತಾರೆ, ಅವ್ರೇನೋ ಒಂದು ಸ್ವಲ್ಪ ತೊಗೊಂಡೋಗಿರ್ತಾರೆ, ಅಲ್ಲಿಂದ ಲಾಸ್ ಆಗಿರುತ್ತೆ. ಸೊ ಇದೆಲ್ಲ ಏನು ಅಂದರೆ ನಾರ್ಮಲ್ ಆಗಿ ಆಗುವಂಥ ಲಾಸಸ್, ಇವನ್ನೆಲ್ಲ ಡಿಡಕ್ಟ್ ಮಾಡ್ಕೋಬಹುದು. ನೆಕ್ಸ್ಟ್, sums previously allowed as deduction are taxable in the year in which it is recovered. ಸಿ ಫಾರ್ ಎಕ್ಸಾಂಪಲ್ ಅವಾಗಲೇ ಹೇಳಿದೆ, ಕ್ಯಾಶಿಯರ್ ಯಾವುದೋ ಒಂದು ಸ್ವಲ್ಪ ತೊಗೊಂಡೋಗಿರ್ತಾರೆ, 1,00,000 ರೂಪಾಯಿ ದುಡ್ಡು ತೊಗೊಂಡೋಗಿದ್ದಾನೆ ಅಂತ ತಿಳ್ಕೊಬಿಡಿ. ಯಾವಾಗ 2015 ಸೊ 2015 ನಾವು ಅದನ್ನು ಡಿಡಕ್ಟ್ ಮಾಡೋದಕ್ಕೆ ಅಲೋ ಮಾಡಿಬಿಟ್ಟು. ಸೊ ಬಟ್ ಇವಾಗ ಅವ್ರಿಗೇನೋ ಜ್ಞಾನೋದಯ ಆಗಿ ಆ ಕ್ಯಾಶಿಯರು ತೊಗೊಂಡ್ಬಿಟ್ಟು 1,00,000 ರೂಪಾಯಿ ವಾಪಸ್ ಕೊಡ್ತಾ ಇದ್ದಾರೆ ಈ ಪ್ರೀವಿಯಸ್ ಇಯರಲ್ಲಿ 1920. ಸೊ ನಾವು ಆ 1,00,000 ರೂಪಾಯಿನ ಇವಾಗ ಟ್ಯಾಕ್ಸ್ ಮಾಡ್ಬೋದು. ಯಾಕಂದರೆ ನಾವು 2015 ಟ್ಯಾಕ್ಸ್ ಮಾಡಲಿಲ್ಲ, ಬಿಟ್ಬಿಟ್ಟು ಇವಾಗ ಅದನ್ನು ಟ್ಯಾಕ್ಸ್ ಮಾಡಬಹುದು. ಲಾಸ್ಟ್ ಒನ್, ಅವಾರ್ಡ್ಸ್ ರಿಸೀವ್ಡ್ ಬೈ ಅ ಸ್ಪೋರ್ಟ್ಸ್ ಪರ್ಸನ್ ಆರ್ ಕನ್ಸಿಡರ್ಡ್ ಆಸ್ ಹಿಸ್ ಆರ್ ಹರ್ ಪ್ರೊಫೆಷನಲ್ ಇನ್ಕಮ್ ಆ್ಯಂಡ್ ಆರ್ ಲಯಬಲ್ ಟು ಟ್ಯಾಕ್ಸ್. ಈ ಸ್ಪೋರ್ಟ್ಸ್ ಪರ್ಸನ್ಸ್ಗೆ ಅವಾರ್ಡ್ಸ್ ಬರುತ್ತೆ ನೋಡಿ, ಮ್ಯಾನ್ ಆಫ್ ದ ಮ್ಯಾಚ್, ಅದು ಇದು ಅಂತ ಹೇಳ್ಬಿಟ್ಟು. ಸೊ ಇದನ್ನು ಪ್ರೊಫೆಷ್ನಲ್ ಇನ್ಕಮ್ ಅಂತ ಹೇಳಿ ಟ್ಯಾಕ್ಸ್ ಮಾಡಬಹುದು. ಓಕೆ, ಥ್ಯಾಂಕ್ ಯು.